ಸರ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆಗೆ ನಾನು ಶುಭಾಶಯ ಹೇಳ್ತೀನಿ. ಕಾರಣ ಏನಂತಂದ್ರೆ, ಪ್ರತಿಯೊಬ್ಬರು ಮಹಿಳೆಯರು ಬಂದು ಈ ಚಿತ್ರನ ನೋಡ್ಬೇಕು. ಕಾರಣ ಏನಂತಂದ್ರೆ, ಇತ್ತೀಚೆಗೆ ಮಹಿಳೆಯರು ಯಾವ್ದಾದ್ರು ಒಂದು ವಿಚಾರದಲ್ಲಿ ಶೋಷಣೆಗೊಳಗಾಗ್ತಾರೆ, ಏನು ಮಾಡದೇ ಪರಿತಪಿಸ್ತಾ ಇರ್ತಾರೆ. ಅಂತ ಒಂದು ಮಹಿಳೆಯರು ಇಂಥ ಒಂದು ಚಿತ್ರ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಒಂದು ಸ್ಫೂರ್ತಿ ಆಗ್ತೀರಾ. ಯಾಕಂದ್ರೆ ಮನುಷ್ಯ ಒಂದು ಶೋಷಣೆ ಒಳಗಾದಾಗ ಮುಗಿದೈತಪ್ಪ ನನ್ನ ಕತೆ ಅಂತಂದೇಳ್ಬಿಟ್ಟು ಅವರು ಶೋಷಣೆ ಒಳಗಾಗ್ಬಿಟ್ಟು ಹೊರಡಿಗೆ ಬರಕ್ಕೆ ಆಗಲ್ಲ. ಅಂದ್ರೆ ಕತ್ತಲೆಯಿಂದ ಹೊರಡಿಗೆ ಬರಕ್ಕೆ ಆಗಲ್ಲ. ಅಂತ ಒಂದು ಚಿತ್ರ, ಕಾದಂಬರಿ ಆಧಾರಿತ ಚಿತ್ರ ಕೆಂಡದ ಸರಕು, ನಮ್ಮ ದಾವಣಗೆರೆಯ ರಾಕಿ ಸೋಲಿ ಅವರು ಬಹಳ ಅತ್ಯಮೋಘವಾಗಿ ಚಿತ್ರನ ತೆಗೆದಿದ್ದಾರೆ. ಅದ್ಭುತವಾದ ಕತೆ, ಹೆಣ್ಣು ಮಕ್ಕಳು ಶೋಷಣೆ ಬಗ್ಗೆ. ಆಮೇಲೆ ಈಗೆಲ್ಲ ನಡೀತಿರೋ ಹುಬ್ಬಳ್ಳಿ ಅಲ್ಲಿ ಇಲ್ಲಿ ಲವ್ ಜಿಹಾದ್, ಅದು ತುಂಬಾ ಹೆಣ್ಣು ಮಕ್ಕಳು ಇಂಥ ಸಿನಿಮಾಗಳನ್ನ ನೋಡಿ ಕಲಿಬೇಕು. ಸಿನಿಮಾ ಹೆಸರು ಕೆಂಡದ ಸರಕು. ಎಲ್ಲ ಬಂದು ನೋಡಿ, ನಿಮ್ಗೆ ಪ್ರೀತಿಯಿಂದ ಎಷ್ಟು ಮೋಸ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅನ್ನೋದು ಎಲ್ಲ ಅರ್ಥ ಆಗುತ್ತೆ. ತುಂಬಾ ಒಳ್ಳೇದಾಗ್ಲಿ. ಮೂವಿ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಕೆಂಡದ ಸರಕು ಚಿತ್ರ ಒಂದು ಮಹಿಳಾ ಪ್ರಧಾನ ಚಿತ್ರವಾಗಿದೆ. ಮತ್ತೆ ಒಂದು ಮೆಸೇಜ್ ಇದೆ, ವೇಶ್ಯ ಮಗಳು ವೇಶ್ಯ ಆಗಲ್ಲ, ಏನೋ ಒಂದು ಬೇರೆ ರೀತಿಯಲ್ಲಿ ಸಾಧನೆ ಮಾಡಬಹುದು. ಸಾಧನೆ ಮಾಡೋ ರೀತಿನ ಬಹಳ ಅಚ್ಚುಕಟ್ಟಾಗಿ ರಾಕಿ ಸ್ವಾಮಿಯವರು ತೋರಿಸಿದ್ದಾರೆ. ಮತ್ತೆ ಒಂದು ಈಗಿನ ಒಂದು ಪ್ರೀತಿ ಬೇರೆ ಬೇರೆ ತರ ನಡೀತಾ ಇದೆ. ಆ ಥರ ಬಹಳಷ್ಟು ಹೆಣ್ಮಕ್ಳು ಲವ್ ಜಿಹಾದ್ನ ಒಂದು ಹೆಸರಲ್ಲಿ ಬಿದ್ದು ಬಹಳಷ್ಟು ಮೋಸ ಹೋಗ್ತಾರೆ. ಈ ಚಿತ್ರದ ಮೂಲಕ ಒಂದು ಮೆಸೇಜ್ ಇದೆ. ಸೂಳೆಗಳು ಅಂತ ಹೋಗ್ತೀರಾ, ಆ ಸೂಳೆಗಳ ಹತ್ರ ಏನಿರುತ್ತೆ ಅನ್ನೋದು ನಿಮ್ ಹೆಂಡತಿರ ಹತ್ರ ಹೋಗಿ ನೀವು ನೋಡ್ತೀರಲ್ವಾ. ದಯವಿಟ್ಟು ಯಾವತ್ತಾಗಿ ಯಾವ ಹೆಣ್ಣು ಮಕ್ಳಿಗೂ ಬೇಕು ಅಂತ ಹೋಗ್ತಿರಲ್ವಾ, ಯಾವ ಹೆಣ್ಮಕ್ಳ ಹತ್ರ ಅವಮಾನ ಮಾಡಬೇಡಿ. ಅರ್ಥ ಆಯ್ತಾ? ಎಲ್ಲಾ ಗಂಡಸರು ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ ನಾನು. ಹೆಣ್ಮಕ್ಳು ಯಾರೇ ಆಗ್ಲಿ, ಹೆಣ್ಮಕ್ಳೇನೆ ಸೂಳೆಗಳು. ಯಾರು ಮಾಡ್ತಾರೆ ಸೂಳೆಗಳು? ನಿಮ್ಮಂತ ಗಂಡಸ್ರೇ ಸೂಳೆಗಳನ್ನ ಮಾಡೋದು. ಯಾವತ್ತೂ ಅವ್ರನ್ನ ಕರಿಬೇಡಿ. ನಿಮ್ ತೇವಳು ತಿಳ್ಸ್ಕೊಳಕ್ ಹೋಗ್ತೀರಾ ಅಲ್ವಾ. ಅದಕ್ಕೋಸ್ಕರ ಹೇಳ್ತೀನಿ, ಎಲ್ಲಾ ಹೆಣ್ಮಕ್ಳಿಗೆ ಗೌರವ ಕೊಡಿ. ಮೂಡ್ ಬಂದಿದೆ, ಮಹಿಳೆಯ ಪ್ರಧಾನವಾಗಿ ಚಿತ್ರ ಮೂಡ್ ಬಂದಿದೆ. ಆಮೇಲೆ ಕಾದಂಬರಿ ಆಧಾರಿತ ಚಿತ್ರ ಇದು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ರಿವ್ಯೂ ಕೊಡ್ತಾರಲ್ಲ ಕನ್ನಡ ಮೂವಿಗೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಫಿಮೇಲ್ ಓರಿಯೆಂಟೆಡ್ ಫಿಲಮ್ ಇದು. ಪ್ರತಿಯೊಬ್ರು ನೋಡ್ಬೇಕಾದಂತ ಫಿಲಮ್. ಎಂತೆಂಥ ಫಿಲಮು ನಾವು ನೋಡ್ತೀವಿ, ಬೇರೆದೆಲ್ಲ ಮೆಸೇಜಸ್ ಇರುತ್ತೆ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮೇಡಮ್ ಅವರು ನೇತ್ರ ಕ್ಯಾರೆಕ್ಟರ್ ಬಂದು ಶೋ ಸ್ಟಾಪರ್, ನಿಜವಾಗ್ಲೂ ಶೋ ಸ್ಟಾಪರ್ ಹೇಳ್ಬೇಕು ಅಂತಂದ್ರೆ.